ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ದೇವಗುರು ಬೃಹಸ್ಪತಿಯೊಂದಿಗೆ ಶುಭ ಗ್ರಹವಾದ ಚಂದ್ರನು ಸೇರಿದಾಗ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಮಂಗಳಕರ ಯೋಗವೊಂದು ಸೃಷ್ಟಿಯಾಗಲಿದೆ. ಇದರ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ಜಾತಕದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದ್ದು ಅಪಾರ ಧನಲಾಭ ಉಂಟಾಗಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರಕ್ಕೆ ವಿಶೇಷ ಮಹತ್ವವಿದೆ. ಕೆಲವೊಮ್ಮೆ ಈ ಚಲನೆಗಳು ಪ್ರಬಲ ರಾಜಯೋಗಗಳನ್ನು ಸೃಷ್ಟಿಸುತ್ತವೆ. ಅದರಂತೆ ಮೇ 18ರಂದು ಬೆಳಿಗ್ಗೆ 10:05ಕ್ಕೆ ಚಂದ್ರನು ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈಗಾಗಲೇ ಮಿಥುನ ರಾಶಿಯಲ್ಲಿ ದೇವಗುರು ಜ್ಞಾನಕಾರಕ ಗುರು ನೆಲೆಸಲಿದ್ದಾನೆ. ಹೀಗೆ ಗುರು ಮತ್ತು ಚಂದ್ರರ ಪವಿತ್ರ ಮಿಲನದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ. ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುವ ಈ ಯೋಗವು ವೃತ್ತಿಜೀವನದಲ್ಲಿ ಯಶಸ್ಸು, ಹಠಾತ್ ಧನಲಾಭ ಮತ್ತು ಕೀರ್ತಿಯನ್ನು ತರಲಿದೆ. ಹಾಗಾದರೆ ಆ 5 ಅದೃಷ್ಟದ ರಾಶಿಗಳು ಯಾವುವು? ಒಂದೊಂದಾಗಿ ನೋಡೋಣ. ತುಲಾರಾಶಿ. 1. ಆರ್ಥಿಕ ಬದಲಾವಣೆ ಮತ್ತು ಹಠಾತ್ ಧನಲಾಭ. ತುಲಾರಾಶಿಯ ಜಾತಕದವರಿಗೆ ಈ ಗಜಕೇಸರಿ ರಾಜಯೋಗವು ಆರ್ಥಿಕವಾಗಿ ಒಂದು ಸುವರ್ಣ ಯುಗವನ್ನು ಆರಂಭಿಸಲಿದೆ. ದೇವಗುರು ಮತ್ತು ಚಂದ್ರನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಹಠಾತ್ ಮತ್ತು ನಂಬಲಾಗದ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಹಳೆಯ ಬಾಕಿ ವಸೂಲಿ, ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ಯಾರೋ ಪಡೆದು ಕೈಕೊಟ್ಟಿದ್ದ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು. ಕೇವಲ ಒಂದೇ ಮೂಲದಿಂದ ಬರುತ್ತಿದ್ದ ಆದಾಯ ನಿಂತು ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣ ಹರಿದು ಬರಲು ಪ್ರಾರಂಭವಾಗುತ್ತದೆ. ನೀವು ಮಾಡುವ ಸಣ್ಣ ಹೂಡಿಕೆಗಳು ಸಹ ಈಗ ದೊಡ್ಡ ಲಾಭವನ್ನು ತಂದುಕೊಡಲಿವೆ. ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ. ಸಾಲದ ಸುಳಿಗೆ ಸಿಲುಕಿ ಕಷ್ಟಪಡುತ್ತಿದ್ದವರಿಗೆ ಈ ಯೋಗವು ಸಾಲದಿಂದ ಮುಕ್ತಿ ಪಡೆಯಲು ಉತ್ತಮ ಮಾರ್ಗಗಳನ್ನು ಸೃಷ್ಟಿಸಿಕೊಡುತ್ತದೆ. 2. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಉಳಿತಾಯ. ತುಲಾರಾಶಿಯವರು ಮೂಲತಃ ಪರಿಶ್ರಮಿಗಳು ಮತ್ತು ನ್ಯಾಯಪ್ರಿಯರು. ಆದರೆ ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮಗಿತ್ತು. ಈಗ ಆ ಕೊರಗಿಗೆ ಸಂಪೂರ್ಣ ವಿರಾಮ ಸಿಗಲಿದೆ. ಶ್ರಮಕ್ಕೆ ತಕ್ಕ ಬೆಲೆ. ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮವನ್ನು ಈಗ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ನಿಮ್ಮ ಕೆಲಸಕ್ಕೆ ತಕ್ಕ ಪ್ರಶಂಸೆ ಹಾಗೂ ಆರ್ಥಿಕ ಪ್ರೋತ್ಸಾಹಧನ ದೊರೆಯಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳ. ಆದಾಯ ಹೆಚ್ಚಾಗುವುದರ ಜೊತೆಗೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಇದರಿಂದಾಗಿ ನೀವು ಭವಿಷ್ಯಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಗಣನೀಯ ಪ್ರಗತಿ ಕಾಣಲಿದ್ದೀರಿ. 3. ದೀರ್ಘಕಾಲದ ಆಸೆಗಳ ಈಡೇರಿಕೆ. ಮನಸ್ಸಿನಲ್ಲಿ ಹಲವು ವರ್ಷಗಳಿಂದ ಅಂದುಕೊಂಡಿದ್ದ ಆದರೆ ಹಣದ ಕೊರತೆಯಿಂದಲೋ ಅಥವಾ ಸಮಯ ಕೂಡಿ ಬರದೆ ನಿಂತು ಹೋಗಿದ್ದ ಕನಸುಗಳು ಈಗ ನನಸಾಗುವ ಸಮಯ ಬಂದಿದೆ. ಸ್ವಂತ ಮನೆ ಅಥವಾ ವಾಹನ ಯೋಗ. ಸ್ವಂತ ಮನೆ ಕಟ್ಟಬೇಕು, ನಿವೇಶನ ಖರೀದಿಸಬೇಕು ಅಥವಾ ಒಂದು ಒಳ್ಳೆಯ ವಾಹನ ತೆಗೆದುಕೊಳ್ಳಬೇಕು ಎಂಬ ನಿಮ್ಮ ಬಹುದಿನಗಳ ಆಸೆ ಈ ಗಜಕೇಸರಿ ಯೋಗದ ಪ್ರಭಾವದಿಂದ ಅತ್ಯಂತ ಸುಲಭವಾಗಿ ಈಡೇರಲಿದೆ. ಬಯಸಿದ ಜೀವನ ಶೈಲಿ. ಕೌಟುಂಬಿಕವಾಗಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸಲು ಯೋಚಿಸುತ್ತಿದ್ದರೆ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಮತ್ತು ಹಣಕಾಸಿನ ನೆರವು ಸುಲಭವಾಗಿ ಸಿಗಲಿದೆ. 4. ಪಿತ್ರಾರ್ಜಿತ ಆಸ್ತಿ ಮತ್ತು ಭೂಮಿಯಿಂದ ಲಾಭ. ತುಲಾರಾಶಿಯವರಿಗೆ ಈ ಅವಧಿಯಲ್ಲಿ ಅದೃಷ್ಟವು ಕೇವಲ ಸ್ವಯಂ ಗಳಿಕೆಯಿಂದ ಮಾತ್ರವಲ್ಲದೆ ಪೂರ್ವಜರ ಆಶೀರ್ವಾದದ ರೂಪದಲ್ಲೂ ಬರಲಿದೆ. ಆಸ್ತಿ ವಿವಾದಗಳಿಗೆ ಪರಿಹಾರ.
ಕುಟುಂಬದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕಟಕಟೆಗಳು ಸೌಹಾರ್ದಯುತವಾಗಿ ಬಗೆಹರಿಯಲಿವೆ. ದೊಡ್ಡ ಮಟ್ಟದ ಲಾಭ. ಪಿತ್ರಾರ್ಜಿತವಾಗಿ ಬರುವ ಭೂಮಿ, ಮನೆ ಅಥವಾ ಹಣದಿಂದ ನಿಮಗೆ ನಿರೀಕ್ಷೆಗೂ ಮೀರಿದ ದೊಡ್ಡ ಲಾಭವಾಗಲಿದೆ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಇರುವ ತುಲಾ ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ಅವಧಿಯಾಗಿರಲಿದೆ. ವೃಷಭ ರಾಶಿ. 1. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಅಭೂತಪೂರ್ವ ಪ್ರಗತಿ. ವೃಷಭ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ಧನ ಮತ್ತು ಪ್ರಗತಿಯ ಕಾರಕನಾಗಿ ಮಹತ್ತರ ಬದಲಾವಣೆಯನ್ನು ತರಲಿದ್ದಾನೆ. ಇಷ್ಟು ದಿನ ವೃತ್ತಿಜೀವನದಲ್ಲಿ ಎದುರಿಸುತ್ತಿದ್ದ ನಿರಾಸೆ, ಅಡೆತಡೆಗಳಿಗೆ ಈಗ ಸಂಪೂರ್ಣ ತೆರೆ ಬೀಳಲಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಇಷ್ಟು ದಿನ ಉದ್ಯೋಗವಿಲ್ಲದೆ ಕಷ್ಟಪಡುತ್ತಿದ್ದ ಯುವಕ ಯುವತಿಯರಿಗೆ ಅವರ ಅರ್ಹತೆಗೆ ತಕ್ಕಂತೆ ಅತ್ಯುತ್ತಮ ಮತ್ತು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಪ್ರಬಲ ಯೋಗವಿದೆ. ನೀವು ನೀಡಿದ ಸಂದರ್ಶನಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರಲಿದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ ಸಿಗಲಿದೆ. ನಿಮ್ಮ ದೀರ್ಘಕಾಲದ ಶ್ರಮವನ್ನು ಮೇಲಾಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ಇದರೊಂದಿಗೆ ನಿಮ್ಮ ಕೈ ಸೇರುವ ಸಂಬಳದಲ್ಲೂ ಗಣನೀಯ ಹೆಚ್ಚಳವಾಗಿ ಆರ್ಥಿಕ ನಿರಾಳತೆ ಸಿಗಲಿದೆ. ಸ್ಥಳ ಬದಲಾವಣೆ ಮತ್ತು ವಿದೇಶಿ ಯೋಗ. ಯಾರೆಲ್ಲ ತಮಗೆ ಇಷ್ಟವಾದ ಜಾಗಕ್ಕೆ ವರ್ಗಾವಣೆ ಬಯಸುತ್ತಿದ್ದೀರೋ ಅಥವಾ IT ಉದ್ಯೋಗಿಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳಿಗಾಗಿ ಕಾಯುತ್ತಿದ್ದೀರೋ ಅವರಿಗೆ ಈ ಅವಧಿಯಲ್ಲಿ ಶುಭ ವಾರ್ತೆ ಸಿಗಲಿದೆ. 2. ಹೊಸ ಆದಾಯದ ಮೂಲಗಳು ಮತ್ತು ದುಪ್ಪಟ್ಟು ಲಾಭ. ಗಜಕೇಸರಿ ರಾಜಯೋಗವು ನಿಮ್ಮ ಜಾತಕದ ಆರ್ಥಿಕ ಕೋನವನ್ನು ಸಂಪೂರ್ಣವಾಗಿ ಬಲಪಡಿಸುತ್ತದೆ. ಹಣಕಾಸಿನ ಹರಿವು ಕೇವಲ ಒಂದು ಕಡೆಯಿಂದ ಮಾತ್ರ ಇರುವುದಿಲ್ಲ. ಆದಾಯದ ಹೊಸ ಮಾರ್ಗಗಳು. ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರಲು ಆರಂಭವಾಗುತ್ತದೆ. ಪಾರ್ಟ್ ಟೈಮ್ ಬಿಸ್ನೆಸ್, ಫ್ರೀಲಾನ್ಸಿಸ್ ಅಥವಾ ಸಣ್ಣ ಹೂಡಿಕೆಗಳ ಮೂಲಕ ಹೆಚ್ಚುವರಿ ಆದಾಯ ಗಳಿಸುವ ಹಾದಿ ಸುಲಭವಾಗಲಿದೆ. ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭ. ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ಸಂಸ್ಥೆಗಳನ್ನು ನಡೆಸುತ್ತಿರುವ ವೃಷಭ ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ. ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ ಮತ್ತು ನೀವು ಹೊಸದಾಗಿ ಕೈ ಹಾಕುವ ಪ್ರತಿಯೊಂದು ಉದ್ಯಮದಲ್ಲೂ ಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ಲಾಭ ನಿಮ್ಮ ಕೈ ಸೇರಲಿದೆ. ಕಳೆದು ಹೋದ ಮಾರುಕಟ್ಟೆ ಮೌಲ್ಯವನ್ನು ನೀವು ಮರಳಿ ಪಡೆಯಲಿದ್ದೀರಿ. 3. ಮಕ್ಕಳಿಂದ ಸಂತೋಷದ ಸುದ್ದಿ. ಕೌಟುಂಬಿಕವಾಗಿ ವೃಷಭ ರಾಶಿಯವರಿಗೆ ಮನಸ್ಸಿಗೆ ನಿಮ್ಮ ಮಕ್ಕಳ ಕಡೆಯಿಂದ ನೆಮ್ಮದಿ ಮತ್ತು ಹೆಮ್ಮೆ ಸಿಗುವ ಕಾಲವಿದು. ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಯಶಸ್ಸು. ವಾರದ ಆರಂಭದಲ್ಲೇ ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿನ ಸಾಧನೆ, ಉತ್ತಮ ಅಂಕಗಳು ಅಥವಾ ಅವರಿಗೆ ಸಿಗುವ ಹೊಸ ಉದ್ಯೋಗದ ಕಾರಣದಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಸಂತಾನ ಯೋಗ. ದಂಪತಿಗಳಾಗಿದ್ದು ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ದೇವಗುರುವಿನ ಕೃಪೆಯಿಂದ ವಂಶೋದ್ಧಾರಕನಾಗುವ ಶುಭ ಸುದ್ದಿ ಸಿಗುವ ಎಲ್ಲ ಲಕ್ಷಣಗಳಿವೆ. 4. ಗುರಿ ಸಾಧನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಜಯ. ವೃಷಭ ರಾಶಿಯವರು ಎಷ್ಟೇ ಕಷ್ಟ ಬಂದರೂ ಅಂದುಕೊಂಡಿದ್ದನ್ನು ಸಾಧಿಸುವ ಹಠ ಉಳ್ಳವರು. ಈ ರಾಜಯೋಗವು ನಿಮ್ಮ ಆ ಹಠಕ್ಕೆ ಯಶಸ್ಸಿನ ಮುದ್ರೆ ಒತ್ತಲಿದೆ. ಕಾರ್ಯಸಿದ್ಧಿ. ಅರ್ಧಕ್ಕೆ ನಿಂತು ಹೋಗಿದ್ದ ಸರ್ಕಾರಿ ಕೆಲಸಗಳು, ಕಾನೂನು ಪ್ರಕ್ರಿಯೆಗಳು ಅಥವಾ ಬ್ಯಾಂಕ್ ಲೋನ್ ಸೌಲಭ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಆತ್ಮವಿಶ್ವಾಸ ವೃದ್ಧಿ. ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ವೃದ್ಧಿಯಾಗಲಿದೆ.
ಕನ್ಯಾ ರಾಶಿ. 1. ಸಮಾಜ ಹಾಗೂ ಕೆಲಸದ ಸ್ಥಳದಲ್ಲಿ ಗೌರವ, ಕೀರ್ತಿ. ಬುಧನ ಅಧಿಪತ್ಯದ ಕನ್ಯಾ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯ ಈ ಗಜಕೇಸರಿ ಯೋಗವು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಗಣನೀಯವಾಗಿ ಎತ್ತರಿಸಲಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರು ಅಥವಾ ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಬೆಲೆ ಏನೆಂದು ಅರಿಯಲಿದ್ದಾರೆ. ಹೊಸ ಜವಾಬ್ದಾರಿಗಳು. ಉದ್ಯೋಗದಲ್ಲಿ ನಿಮ್ಮ ದಕ್ಷತೆಯನ್ನು ನೋಡಿ ಸಂಸ್ಥೆಯು ನಿಮಗೆ ಅತ್ಯಂತ ಪ್ರಮುಖವಾದ ಪ್ರಾಜೆಕ್ಟ್ ಅಥವಾ ಹೊಸ ಉನ್ನತ ಜವಾಬ್ದಾರಿಗಳನ್ನು ವಹಿಸಿಕೊಡಲಿದೆ. ಇದು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಉತ್ತಮ ಮೆಟ್ಟಿಲಾಗಲಿದೆ. ಸಾಮಾಜಿಕ ಗೌರವ. ಕೇವಲ ಕಚೇರಿಯಷ್ಟೇ ಅಲ್ಲದೆ ನೀವು ವಾಸಿಸುವ ಸಮಾಜದಲ್ಲಿ ಸಾರ್ವಜನಿಕ ರಂಗದಲ್ಲಿ ನಿಮ್ಮ ಮಾತಿಗೆ ತೂಕ ಬರಲಿದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜನರು ನಿಮ್ಮ ಸಲಹೆಯನ್ನು ಪಡೆಯಲಿದ್ದಾರೆ. ನಿಮ್ಮ ಕೀರ್ತಿ ಮತ್ತು ಜನಪ್ರಿಯತೆ ಹೆಚ್ಚಾಗುವ ಸಮಯ ಇದು. 2. ವಿದೇಶಿ ಯೋಗ ಮತ್ತು ಅನಿರೀಕ್ಷಿತ ಆದಾಯ. ಕನ್ಯಾ ರಾಶಿಯವರ ದೀರ್ಘಕಾಲದ ಕನಸುಗಳಲ್ಲೊಂದಾದ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಮೂಲದ ಗಳಿಕೆಗೆ ಈ ರಾಜಯೋಗವು ಹಸಿರು ನಿಶಾನೆ ತೋರಲಿದೆ. ವಿದೇಶದಿಂದ ಬರುವ ಆದಾಯ. ನೀವು ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ, ರಫ್ತು ಆಮದು ವ್ಯವಹಾರದಲ್ಲಿದ್ದರೆ ಅಥವಾ ಆನ್ಲೈನ್ ಮೂಲಕ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಡಾಲರ್ ಅಥವಾ ವಿದೇಶಿ ಕರೆನ್ಸಿ ರೂಪದಲ್ಲಿ ಭಾರಿ ಲಾಭ ಸಿಗಲಿದೆ. ಉನ್ನತ ಶಿಕ್ಷಣ ಮತ್ತು ವೀಸಾ ಯಶಸ್ಸು. ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಬೇಕು ಅಥವಾ ಅಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಎಂದು ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ವೀಸಾ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ದೂರವಾಗಿ ಶುಭವಾರ್ತೆ ಸಿಗಲಿದೆ. 3. ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ಮುಕ್ತಿ. ಕಳೆದ ಕೆಲವು ಸಮಯದಿಂದ ಕೌಟುಂಬಿಕವಾಗಿ ಅಥವಾ ನೆರೆಹೊರೆಯವರೊಂದಿಗೆ ಇದ್ದ ಸಣ್ಣಪುಟ್ಟ ಕಹಿ ಘಟನೆಗಳು, ಗೊಂದಲಗಳು ಈ ಗುರು ಚಂದ್ರರ ಪವಿತ್ರ ಸಂಯೋಗದಿಂದ ಸಂಪೂರ್ಣವಾಗಿ ಶಾಂತವಾಗಲಿವೆ. ಸಮಸ್ಯೆಗಳ ಸೌಹಾರ್ದಯುತ ಪರಿಹಾರ. ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಮನಸ್ತಾಪಗಳಾಗಿದ್ದರೆ ಹಿರಿಯರ ಮಧ್ಯಸ್ಥಿಕೆಯಿಂದಾಗಿ ಎಲ್ಲವೂ ಸುಲಭವಾಗಿ ಬಗೆಹರಿಯಲಿದೆ. ಮನೆಯಲ್ಲಿ ಮತ್ತೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ನೆಮ್ಮದಿಯ ವಾತಾವರಣ. ಮನೆಯ ಸದಸ್ಯರ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದ್ದು ಎಲ್ಲರೂ ಒಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಪ್ರವಾಸಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಒದಗಿ ಬರಲಿದೆ. 4. ಪತಿ ಪತ್ನಿಯರ ನಡುವೆ ದ್ವಿಗುಣಗೊಳ್ಳುವ ಪ್ರೀತಿ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವನ್ನು ಬಯಸುವ ಕನ್ಯಾ ರಾಶಿಯವರಿಗೆ ಈ ಅವಧಿಯು ಅತ್ಯಂತ ಆಹ್ಲಾದಕರ ಹಾಗೂ ರೊಮ್ಯಾಂಟಿಕ್ ಆಗಿರಲಿದೆ. ಮಧುರ ಬಾಂಧವ್ಯ. ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಬರುತ್ತಿದ್ದ ಕೋಪ ತಾಪಗಳು ಮರೆಯಾಗಿ ಪ್ರೀತಿ ಮತ್ತು ವಿಶ್ವಾಸ ದುಪ್ಪಟ್ಟಾಗಲಿದೆ. ಪರಸ್ಪರ ಭಾವನೆಗಳಿಗೆ ಗೌರವ ಕೊಟ್ಟು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿದ್ದೀರಿ. ಅವಿವಾಹಿತರಿಗೆ ಕಲ್ಯಾಣ ಯೋಗ. ಇನ್ನು ಕನ್ಯಾ ರಾಶಿಯ ಯಾರೆಲ್ಲ ಸೂಕ್ತ ಸಂಗಾತಿಯ ಹುಡುಕಾಟದಲ್ಲಿದ್ದೀರೋ ಅವರಿಗೆ ಈ ಅವಧಿಯಲ್ಲಿ ಒಳ್ಳೆಯ ಕಡೆಯಿಂದ ಕಂಕಣ ಬಲ ಕೂಡಿಬರಲಿದೆ. ನಿಮ್ಮ ಪ್ರೇಮ ಸಂಬಂಧಗಳು ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹದ ಹಂತಕ್ಕೆ ತಲುಪಲಿವೆ. ಸಿಂಹರಾಶಿ. 1. ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಸೂರ್ಯನ ಅಧಿಪತ್ಯದ ಸಿಂಹರಾಶಿಯವರಿಗೆ ದೇವಗುರು ಮತ್ತು ಚಂದ್ರನ ಈ ಗಜಕೇಸರಿ ರಾಜಯೋಗವು ಅತ್ಯಂತ ಶಕ್ತಿಶಾಲಿ ಫಲಗಳನ್ನು ನೀಡಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಹಠಾತ್ ಆಗಿ ಒಂದು ಉನ್ನತ ಮಟ್ಟಕ್ಕೆ ತಲುಪಲಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ. ನೀವು ಎಂದೂ ಊಹಿಸದ ಮೂಲಗಳಿಂದ ಅಥವಾ ಸ್ಥಗಿತಗೊಂಡಿದ್ದ ವ್ಯವಹಾರಗಳಿಂದ ನಿಮಗೆ ಭಾರೀ ಪ್ರಮಾಣದ ಆರ್ಥಿಕ ಲಾಭವಾಗಲಿದೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ
ಹಳೆಯ ಹೂಡಿಕೆಗಳಿಂದ ಉತ್ತಮ ರಿಟರ್ನ್ಸ್ ಸಿಗುವ ಯೋಗವಿದೆ. ಆರ್ಥಿಕ ಸುಧಾರಣೆ. ಇಷ್ಟು ದಿನ ಕಾಡುತ್ತಿದ್ದ ಧನ ಅಭಾವ ಅಥವಾ ಆರ್ಥಿಕ ಬಿಕ್ಕಟ್ಟುಗಳು ಸಂಪೂರ್ಣವಾಗಿ ಮರೆಯಾಗಲಿವೆ. ನಿಮ್ಮ ದೈನಂದಿನ ಆದಾಯದ ಮಟ್ಟ ಹೆಚ್ಚಾಗಲಿದ್ದು, ಸಮಾಜದಲ್ಲಿ ನಿಮ್ಮ ಆರ್ಥಿಕ ದಕ್ಷತೆ ಮತ್ತು ವರ್ಚಸ್ಸು ಹೆಚ್ಚಾಗಲಿದೆ. 2. ಕಚೇರಿಯಲ್ಲಿ ಪೂರಕ ವಾತಾವರಣ ಮತ್ತು ಗೌರವ. ಸಿಂಹರಾಶಿಯವರು ಹುಟ್ಟ ನಾಯಕತ್ವದ ಗುಣವುಳ್ಳವರು. ಈ ರಾಜಯೋಗದ ಪ್ರಭಾವದಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳ ಬೆಂಬಲ. ಕೆಲಸದ ಸ್ಥಳದಲ್ಲಿ ಇಷ್ಟು ದಿನ ನಿಮಗಿದ್ದ ಶತ್ರುಕಾಟ ಅಥವಾ ರಾಜಕೀಯ ದೂರವಾಗಲಿದೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ. ಶ್ರಮಕ್ಕೆ ತಕ್ಕ ದುಪ್ಪಟ್ಟು ಫಲ. ನೀವು ಹಿಂದೆ ಕಚೇರಿಯ ಪ್ರಗತಿಗಾಗಿ ರಾತ್ರಿ ಹಗಲು ಪಟ್ಟ ಕಷ್ಟಕ್ಕೆ ಈಗ ಸರಿಯಾದ ಮನ್ನಣೆ ಸಿಗಲಿದೆ. ಕೇವಲ ಪ್ರಶಂಸೆಯಷ್ಟೇ ಅಲ್ಲದೆ ಪ್ರೋತ್ಸಾಹಧನ ಅಥವಾ ಇನ್ಸೆಂಟಿವ್ಸ್ ರೂಪದಲ್ಲಿ ದುಪ್ಪಟ್ಟು ಆರ್ಥಿಕ ಲಾಭ ನಿಮ್ಮ ಕೈ ಸೇರಲಿದೆ. 3. ಭವಿಷ್ಯದ ಯೋಜನೆಗಳು ಮತ್ತು ದೊಡ್ಡ ಹೂಡಿಕೆ. ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮಗೊಳ್ಳುವುದರಿಂದ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಇದು ಅತ್ಯಂತ ಸೂಕ್ತ ಹಾಗೂ ಸುವರ್ಣ ಸಮಯವಾಗಿದೆ. ದೊಡ್ಡ ಹೂಡಿಕೆಗೆ ಸಕಾಲ. ಹೊಸ ಉದ್ಯಮ ಆರಂಭಿಸಲು, ರಿಯಲ್ ಎಸ್ಟೇಟ್ನಲ್ಲಿ ಅಂದರೆ ಭೂಮಿ ಅಥವಾ ಮನೆ ಖರೀದಿಸಲು ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಧೈರ್ಯವಾಗಿ ಮುನ್ನಡೆಯಬಹುದು. ಈ ಅವಧಿಯಲ್ಲಿ ನೀವು ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಕೋಟಿ ಲಾಭ ತಂದುಕೊಡಲಿವೆ. ದೂರದೃಷ್ಟಿಯ ಯೋಜನೆಗಳು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ಉದ್ಯೋಗದ ವಿಸ್ತರಣೆಗಾಗಿ ನೀವು ರೂಪಿಸುವ ಯೋಜನೆಗಳು ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರಲಿವೆ. 4. ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ. ಕೇವಲ ಹಣಕಾಸು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದಲ್ಲೂ ಈ ರಾಜಯೋಗವು ದೊಡ್ಡ ಬದಲಾವಣೆ ತರಲಿದೆ. ಆತ್ಮವಿಶ್ವಾಸ ದುಪ್ಪಟ್ಟು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದ್ದು, ಪ್ರಭಾವಿ ವ್ಯಕ್ತಿಗಳ ಒಡನಾಟ ಸಿಗಲಿದೆ. ಕುಟುಂಬದಲ್ಲಿ ನೆಮ್ಮದಿ. ಆರ್ಥಿಕ ಸಬಲತೆಯಿಂದಾಗಿ ಕುಟುಂಬದ ಎಲ್ಲ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ. ಇದರಿಂದಾಗಿ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಒತ್ತಡದ ವಾತಾವರಣ ದೂರವಾಗಿ ಶಾಂತಿ ನೆಮ್ಮದಿ ಮೂಡಲಿದೆ. ಮಕರ ರಾಶಿ. 1. ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ತಿರುವು. ಮಂದಗತಿಯ ಗ್ರಹವಾದ ಶನಿಯ ಅಧಿಪತ್ಯದ ಮಕರ ರಾಶಿಯವರಿಗೆ ಯಾವುದೇ ಯಶಸ್ಸು ಸಿಗಬೇಕಾದರೂ ಸಾಕಷ್ಟು ಕಾಯಬೇಕಾಗುತ್ತದೆ. ಆದರೆ ಮೇ 18ರ ಈ ಗಜಕೇಸರಿ ರಾಜಯೋಗವು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಸಕಾರಾತ್ಮಕ ತಿರುವನ್ನು ನೀಡಲಿದೆ. ವೃತ್ತಿ ಬದುಕಿನಲ್ಲಿ ಹೊಸ ದಾರಿ. ಇಷ್ಟು ದಿನ ಉದ್ಯೋಗದಲ್ಲಿ ಒಂದೇ ಜಾಗದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಬದಲಾಗಲಿದೆ. ಉದ್ಯೋಗ ಬದಲಾವಣೆ ಮಾಡಬೇಕು ಅಥವಾ ಹೊಸ ಉದ್ಯಮ ಆರಂಭಿಸಬೇಕು ಎಂದು ಕೊಂಡಿದ್ದವರಿಗೆ ಈ ಅವಧಿಯಲ್ಲಿ ಅದ್ಭುತ ಅವಕಾಶಗಳು ಎದುರಾಗಲಿವೆ. ನಿಮ್ಮ ವೃತ್ತಿಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಹೊಸ ಆಫರ್ಗಳು ನಿಮ್ಮ ಕೈ ಸೇರಲಿವೆ. ಗೊಂದಲಗಳಿಗೆ ಮುಕ್ತಿ. ಮಾನಸಿಕವಾಗಿ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು, ನಿರ್ಧಾರ ತೆಗೆದುಕೊಳ್ಳಲಾಗದೆ ಒದ್ದಾಡುತ್ತಿದ್ದ ಪರಿಸ್ಥಿತಿಗಳು ದೂರವಾಗಿ ಜೀವನದಲ್ಲಿ ಸ್ಪಷ್ಟತೆ ಸಿಗಲಿದೆ. 2. ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ. ಮಕರ ರಾಶಿಯವರಿಗೆ ಈ ರಾಜಯೋಗದಿಂದ ಸಿಗುವ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅದು ಉತ್ತಮ ಆರೋಗ್ಯ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ. ಕಳೆದ ಕೆಲವು ಸಮಯದಿಂದ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನಿಮ್ಮನ್ನು ಪೀಡಿಸುತ್ತಿದ್ದ ಹಳೆಯ ಆರೋಗ್ಯ ಸಮಸ್ಯೆಗಳು, ನರಗಳ ದೌರ್ಬಲ್ಯ ಅಥವಾ ಮೂಳೆ ನೋವಿನಂತಹ ಸಮಸ್ಯೆಗಳಿಂದ ಈಗ ಮುಕ್ತಿ ಸಿಗಲಿದೆ.
ಹೊಸ ಚಿಕಿತ್ಸೆಗಳು ಶೀಘ್ರವಾಗಿ ಕೈ ಹಿಡಿಯಲಿವೆ. ಮಾನಸಿಕ ನೆಮ್ಮದಿ ಮತ್ತು ಉತ್ಸಾಹ. ಮನಸ್ಸಿನಲ್ಲಿದ್ದ ಅನಗತ್ಯ ಭಯ, ಆತಂಕ ಮತ್ತು ಡಿಪ್ರೆಷನ್ ದೂರವಾಗಿ ಮನಸ್ಸು ಪ್ರಫುಲ್ಲವಾಗಲಿದೆ. ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ಮೂಡಲಿದ್ದು, ನಿಮ್ಮ ದೈನಂದಿನ ಕೆಲಸಗಳನ್ನು ಹೆಚ್ಚು ಸಕ್ರಿಯವಾಗಿ ಮಾಡಲು ಸಾಧ್ಯವಾಗುತ್ತದೆ. 3. ಹೂಡಿಕೆಗೆ ಸುವರ್ಣಾವಕಾಶ ಮತ್ತು ಆರ್ಥಿಕ ಭದ್ರತೆ. ಮಕರ ರಾಶಿಯವರು ಮೂಲತಃ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರು. ಈ ಅವಧಿಯಲ್ಲಿ ನಿಮ್ಮ ಆ ಜಾಗರೂಕತೆಗೆ ದೇವಗುರುವಿನ ಅದೃಷ್ಟದ ಬೆಂಬಲ ಸಿಗಲಿದೆ. ದೀರ್ಘಕಾಲದ ಹೂಡಿಕೆಗೆ ಸೂಕ್ತ ಸಮಯ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಸುವರ್ಣಾವಕಾಶ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಹೂಡಿಕೆಯು ಭವಿಷ್ಯದಲ್ಲಿ ನಿಮಗೊಂದು ಬಲವಾದ ಆರ್ಥಿಕ ಭದ್ರತೆಯನ್ನು ತಂದುಕೊಡಲಿದೆ. ನಿಂತುಹೋಗಿದ್ದ ಧನಸಹಾಯ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಬ್ಯಾಂಕ್ ಲೋನ್ ಅಥವಾ ಬೇರೆ ಮೂಲಗಳಿಂದ ನಿರೀಕ್ಷಿಸುತ್ತಿದ್ದ ಧನಸಹಾಯವು ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಮಂಜೂರಾಗಲಿದೆ. 4. ಮಕ್ಕಳ ಪ್ರಗತಿ ಮತ್ತು ಕೌಟುಂಬಿಕ ನೆಮ್ಮದಿ. ಕುಟುಂಬದ ಜವಾಬ್ದಾರಿಯನ್ನು ಸದಾ ಹೆಗಲ ಮೇಲೆ ಹೊರುವ ಮಕರ ರಾಶಿಯವರಿಗೆ ಕೌಟುಂಬಿಕವಾಗಿ ಅತ್ಯಂತ ಸಂತೋಷದ ದಿನಗಳು ಎದುರಾಗಲಿವೆ. ಮಕ್ಕಳಿಂದ ಹೆಮ್ಮೆಯ ಕ್ಷಣಗಳು. ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿನ ಸಾಧನೆ, ಅವರಿಗೆ ಸಿಗುವ ಉನ್ನತ ಉದ್ಯೋಗ ಅಥವಾ ಕೌಟುಂಬಿಕವಾಗಿ ಅವರ ಮದುವೆ ನಿಶ್ಚಯವಾಗುವಂತಹ ಸಕಾರಾತ್ಮಕ ಸುದ್ದಿಗಳು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ತರಲಿವೆ. ಮಕ್ಕಳ ಭವಿಷ್ಯದ ಬಗೆಗಿನ ನಿಮ್ಮ ದೊಡ್ಡ ಚಿಂತೆ ಈಗ ದೂರವಾಗಲಿದೆ. ಮನೆಯಲ್ಲಿ ಶಾಂತಿಯ ವಾತಾವರಣ. ದೀರ್ಘಕಾಲದಿಂದ ಕೌಟುಂಬಿಕವಾಗಿ ಇದ್ದ ಉದ್ವಿಗ್ನತೆ, ಒಣಜಗಳಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿದೆ. ನಿಮ್ಮ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಹಾಗೂ ಸಂತೋಷದ ಸಮಯವನ್ನು ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಮೇ 18ರ ಈ ಪವಿತ್ರ ದಿನದಂದು ಮಿಥುನ ರಾಶಿಯಲ್ಲಿ ಸೃಷ್ಟಿಯಾಗುತ್ತಿರುವ ಗಜಕೇಸರಿ ರಾಜಯೋಗವು ಈ 5 ರಾಶಿಗಳ ಜೀವನದಲ್ಲಿ ಎಂತಹ ಅದ್ಭುತ ಮತ್ತು ನಂಬಲಾಗದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದು. ದೇವಗುರು ಬೃಹಸ್ಪತಿ ಮತ್ತು ಚಂದ್ರದೇವನ ಜಂಟಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಸಂಕಷ್ಟಗಳು, ಉದ್ಯೋಗದ ಸಮಸ್ಯೆಗಳು ಹಾಗೂ ಕೌಟುಂಬಿಕ ಮನಸ್ತಾಪಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಲಿ ಎಂದು ನಾವು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ರಾಶಿಯು ಇದರಲ್ಲಿ ಒಂದಾಗಿದ್ದರೆ ದೇವಗುರುವಿನ ಕೃಪೆಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಗುರುದೇವಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ವೀಕ್ಷಕರೇ, ನಮ್ಮ ಈ ವಿಶೇಷ ಮಾಹಿತಿ ಮತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೂ ಶೇರ್ ಮಾಡಿ. ಜ್ಯೋತಿಷ್ಯಶಾಸ್ತ್ರ, ದಿನದ ಭವಿಷ್ಯ ಹಾಗೂ ಧಾರ್ಮಿಕ ಆಚರಣೆಗಳ ಕುರಿತಾದ ಇಂತಹದ್ದೇ 10 ಹಲವು ರೋಚಕ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಸದಾ ನಮ್ಮ ಮೇಲಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಧನ್ಯೋಸ್ಮಿ. ಎಲ್ಲರಿಗೂ ಒಳ್ಳೆಯದಾಗಲಿ.